सर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 17ನೇ ಅಧ್ಯಾಯದಲ್ಲಿ ಇವತ್ತು ನಮಸ್ಕಾರ 12ನೇ ಶ್ಲೋಕ. ಮೈತ್ರೇಯ ಉವಾಚ ಪೃಥು ಪ್ರಜಾನಾಂ ಕರುಣಂ ನಿಶಮ್ಯ ಪರಿದೇವಿತಂ ದೀರ್ಘಂ ದಧ್ಯೌ ಕುರು ಶ್ರೇಷ್ಠ ನಿಮಿತ್ತಂ ಸೋನ್ವಪದ್ಯತ. ಮೈತ್ರೇಯರು ವಿದುರನಿಗೆ ತಮ್ಮ ಪ್ರವಚನವನ್ನ ಮುಂದುವರಿಸ್ತಾ ಇದ್ದಾರೆ. ಪೃಥು ಮಹಾರಾಜನ ಹತ್ತಿರ ಪ್ರಜೆಗಳೆಲ್ಲ ಬಂದು ಬೇಡಿಕೊಂಡ್ರು, ನಮಗೆ ಅನ್ನ ಇಲ್ಲದೆ ನಾವು ಸಾಯೋದರ ಒಳಗಾಗಿ ನಮಗೆ ಅನ್ನವನ್ನ ನೀಡಬೇಕು, ನಮಗೆ ಎಲ್ಲರಿಗೂ ಕೂಡ ಜೀವನ ಉಪಾಯವನ್ನ ಕಲ್ಪಿಸಿಕೊಡು ಅಂತ ಎಲ್ಲ ಪ್ರಜೆಗಳು ಪ್ರಾರ್ಥನೆ ಮಾಡಿಕೊಂಡಾಗ, ಎಲೆ ವಿದುರನೇ, ಈ ರೀತಿ ಕರುಣಾಜನಕವಾಗಿ ಪ್ರಜೆಗಳು ಗೋಳಾಡಿದ್ದನ್ನ ಕೇಳಿ ಪೃಥು ಬಹಳ ಹೊತ್ತು ಆಲೋಚನೆ ಮಾಡಿದ, ಏನು ಮಾಡಬಹುದು ಅಂತ. ದೀರ್ಘಂ ದಧ್ಯೌ ಅಂತ ಅಂದ್ರೆ ಬಹಳ ಹೊತ್ತು ಆಲೋಚನೆ ಮಾಡಿದ್ನಂತೆ, ಇವರಿಗೆ ಈ ಕಷ್ಟವನ್ನ ಹೇಗೆ ಪರಿಹಾರ ಮಾಡೋದು, ಇದಕ್ಕೇನು ಉಪಾಯ ಅಂತನ್ನೋದನ್ನ ಬಹಳ ಹೊತ್ತು ವಿಚಾರ ಮಾಡಿದ. ಏನು ಮಾಡೋದ್ರಿಂದ ಇವರಿಗೆ ಈ ಕಷ್ಟಗಳೆಲ್ಲ ಪರಿಹಾರ ಆಗತ್ತೆ ಅಂತ ಆಲೋಚನೆಯನ್ನ ಮಾಡಿದ. ಆಮೇಲೆ ಈ ಎಲ್ಲ ಪ್ರಜೆಗಳ ಈ ಗೋಳಾಟಕ್ಕೆ ಏನು ಕಾರಣ ಅನ್ನೋದನ್ನ ಕಂಡುಕೊಂಡ. ಮೊದಲು ಇವರೆಲ್ಲ ಈ ತರ ಕಷ್ಟಪಡ್ಲಿಕ್ಕೆ ಏನು ಕಾರಣ ಅದನ್ನ ಕಂಡುಕೊಂಡ. ನಿಮಿತ್ತಂ ಸಹ ಅನ್ವಪದ್ಯತ,
ಯಾವ ಕಾರಣದಿಂದ ಇವರು ಈ ರೀತಿ ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ಮೊದಲು ಅವನು ಕಂಡುಕೊಂಡ. ಪೃಥು ಪ್ರಜಾನಾಂ ಕರುಣಂ ನಿಶಮ್ಯ ಪರಿದೇವಿತಂ ದೀರ್ಘಂ ದಧ್ಯೌ ಕುರು ಶ್ರೇಷ್ಠ ನಿಮಿತ್ತಂ ಸೋನ್ವಪದ್ಯತ. ಪೃಥಿವ್ಯೌಷಧಿ ಬೀಜಾನಿ ಗೀರ್ಣಾನ್ಯಸತಿ ಶಾಸ್ತರಿ ತದಹಂ ದೇಹಿನಾಂ ವೃತ್ತಿಂ ಆತ್ಮಯೋಗೇನ ಸಾಧಯೇ. ಯಾಕೆ ಇವರಿಗೆ ಈ ರೀತಿ ಕಷ್ಟ ಆಗಿದೆ ಅಂತ ಆಲೋಚನೆಯನ್ನ ಮಾಡಿದ ಆ ಪೃಥು ಹೀಗೆ ಅವರ ಆ ಗೋಳಾಟಕ್ಕೆ ಕಾರಣವನ್ನ ಕಂಡುಕೊಂಡ. ಏನು ಅಂದ್ರೆ, ಈ ಭೂಮಿ ಬೀಜಗಳನ್ನ ಮೊಳಕೆ ಬಾರದಂತೆ ತಾನೇ ನುಂಗಿ ಹಾಕ್ತಾ ಇದೆ. ಈ ಭೂಮಿಯಲ್ಲಿ ಬೆಳೆಯನ್ನ ಬಿತ್ತಿದರೆ, ಬೀಜಗಳನ್ನ ಹಾಕಿ ಬಿತ್ತಿದರೆ ಅದು ಮೊಳಕೆ ಬಂದು ಗಿಡ ಆಗಿ ಮರ ಆಗಿ ಹಣ್ಣು ಬಿಡಬೇಕು. ಆದರೆ ಆ ಭೂಮಿ ಬೀಜಗಳನ್ನೆಲ್ಲ ಮೊಳಕೆ ಬಾರದಂತೆ ತಾನೇ ನುಂಗಿ ಹಾಕ್ತಾ ಇದೆ. ಆದ್ರಿಂದ ಇವರಿಗೆ ಈ ತರ ಕಷ್ಟ ಆಗಿದೆ. ಭೂಮಿಯಲ್ಲಿ ಬೆಳೆ ಬಂದ್ರೆ ತಾನೇ ಜನರಿಗೆ ಅನ್ನ ಸಿಗ್ತದೆ. ಆದರೆ ಭೂಮಿ ಏನ್ ಮಾಡ್ತಾ ಇದೆ, ಬೆಳೆಯನ್ನ ಕೊಡ್ತಾ ಇಲ್ಲ ಅಂತ ತಾತ್ಪರ್ಯ. ಭೂಮಿ ಬೀಜಗಳನ್ನ ಮೊಳಕೆ ಬಾರದೇ ಇರುವಂತೆ ಗೀರ್ಣಾನಿ ನುಂಗಿ ಬಿಡ್ತಾ ಇದೆ. ಅದಕ್ಕೆ ನಾನು ನನ್ನ ಸಾಮರ್ಥ್ಯದಿಂದ ಜನರಿಗೆ ಅನ್ನವನ್ನ ದೊರಕಿಸಿಕೊಡ್ತೇನೆ ಅಂತಾನೆ. ಆತ್ಮಯೋಗೇನ ದೇಹಿನಾಂ ಸಾಧಯೇ. ನನ್ನ ಸಾಮರ್ಥ್ಯದಿಂದ ಈ ಜನರಿಗೆಲ್ಲ ನಾನು ಅನ್ನವನ್ನ ದೊರಕಿಸಿಕೊಡ್ತೇನೆ, ವೃತ್ತಿಯನ್ನ ದೊರಕಿಸಿಕೊಡ್ತೇನೆ. ಪೃಥಿವ್ಯೌಷಧಿ ಬೀಜಾನಿ ಗೀರ್ಣಾನ್ಯಸತಿ ಶಾಸ್ತರಿ ತದಹಂ ದೇಹಿನಾಂ ವೃತ್ತಿಂ ಆತ್ಮಯೋಗೇನ ಸಾಧಯೇ. ಇತಿ ವ್ಯವಸಿತೋ ಬುದ್ಧ್ಯಾ ಪ್ರಗೃಹೀತ ಶರಾಸನಃ ಸಂದಧೇ ವಿಶಿಖಂ ಭೂಮೇಃ ಕ್ರುದ್ಧಸ್ತ್ರಿಪುರಃ ಯಥಾ. ಹೀಗೆ ಪೃಥು ಮಹಾರಾಜ ಆಲೋಚನೆಯನ್ನ ಮಾಡಿ, ನಾನೇ ನನ್ನ ಸಾಮರ್ಥ್ಯದಿಂದ ಅನ್ನವನ್ನು ದೊರಕಿಸಿಕೊಡ್ತೇನೆ ಅಂತ ಮನಸ್ಸಿನಿಂದ ನಿಶ್ಚಯ ಮಾಡಿ ಭೂಮಿಗೆ ಬಾಣವನ್ನ ಹೂಡಿದ್ನಂತೆ. ಬಿಲ್ಲನ್ನ ಎತ್ತಿಕೊಂಡು ಭೂಮಿಗೆ ಬಾಣವನ್ನ ಹೂಡಿದ. ಹೇಗೆ ಅಂದ್ರೆ, ಕ್ರುದ್ಧ ತ್ರಿಪುರಃ ಯಥಾ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಕೋಪಗೊಂಡಂತಹ ರುದ್ರದೇವರು ತ್ರಿಪುರ ಸಂಹಾರವನ್ನ ಮಾಡಲಿಕ್ಕೆ ಹೇಗೋ ಹಾಗೆ ಅಂತ. ತ್ರಿಪುರ ಸಂಹಾರ ಮಾಡುವ ಸಮಯದಲ್ಲಿ ಕೋಪಗೊಂಡಂತಹ ರುದ್ರದೇವರು ಯುದ್ಧಕ್ಕೆ ಸನ್ನದ್ಧರಾಗಿ ಹೇಗೆ ಹೊರಟಿದ್ರೋ ಹಾಗೆ ಈ ಪೃಥು ಮಹಾರಾಜನು ಕೂಡ ಭೂಮಿ ಬೆಳೆ ಬಿಡುತ್ತಾ ಇಲ್ಲ, ಬೆಳೆಯನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಆ ಭೂಮಿಗೆ ಬಾಣವನ್ನ ಹೂಡಿದ. ತನ್ನ ಬಿಲ್ಲನ್ನ ಎತ್ತಿಕೊಂಡು ಪ್ರಗೃಹೀತ ಶರಾಸನಃ ಭೂಮೇಃ ವಿಶಿಖಂ ಸಂದಧೇ. ಭೂಮಿಗೆ ಬಾಣವನ್ನ ಹೂಡಿದ ಅಂತ ಅರ್ಥ. ಇನ್ನೇನು ಬಾಣ ಬಿಡಬೇಕು, ಆ ಭೂಮಿಗೆ ನಾನು ಬಾಣ ಬಿಡ್ತೇನೆ, ನನ್ನ ಸಾಮರ್ಥ್ಯದಿಂದಲೇ ಭೂಮಿಯಿಂದ ಬೆಳೆ ಬರುವಂತೆ ಮಾಡ್ತೇನೆ, ಇವರಿಗೆಲ್ಲ ಅನ್ನ ದೊರಕಿಸಿ ಕೊಡ್ತೇನೆ ಅಂತ ಆಯುಧವನ್ನ ಎತ್ತಿಕೊಂಡು ಬಾಣವನ್ನ ಹೂಡಿದ. ಇತಿ ವ್ಯವಸಿತೋ ಬುದ್ಧ್ಯಾ ಪ್ರಗೃಹೀತ ಶರಾಸನಃ ಸಂದಧೇ ವಿಶಿಖಂ ಭೂಮೇಃ ಕ್ರುದ್ಧಸ್ತ್ರಿಪುರಃ ಯಥಾ. ಪ್ರವೇಪಮಾನಾಧರಣಿ ನಿಶಮ್ಯೋದಾಯುಧಂ ಚತಂ ಗೌ ಸತ್ಯಪಾದದ್ರವದ್
ಭೀತಾ ಮೃಗೀವ ಮೃಗಯೋರ್ಧೃತಂ. ಈ ರೀತಿ ಪೃಥು ಮಹಾರಾಜ ಬಿಲ್ಲನ್ನ ಎತ್ತಿಕೊಂಡದ್ದನ್ನ ನೋಡಿ ಭೂದೇವಿಗೆ ಭಯ ಆಗಿ ಹೋಯ್ತು. ಇನ್ನೇನು ಇವನು ನನ್ನ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ ಅಂತ ಭಯದಿಂದ ನಡುಗುತ್ತಾ ಆ ಭೂದೇವಿ ಹಸುವಿನ ರೂಪವನ್ನ ತಾಳಿ ವೇಗವಾಗಿ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಭೂದೇವಿ ಇವನು ನನಗಿನ್ನು ಬಾಣ ಬಿಡ್ತಾನೆ ಅಂತ ಭಯದಿಂದ ಆ ಭೂದೇವಿ ಭಯಗ್ರಸ್ತಳಾಗಿ ಓಡಿ ಹೋಗ್ತಾ ಇದ್ದಾಳೆ. ಹಸುವಿನ ರೂಪವನ್ನ ತಾಳಿ ಓಡಿ ಹೋಗ್ತಾ ಇದ್ದಾಳೆ. ಹೇಗೆ ಅಂತಂದ್ರೆ ಮೃಗೀವ ಮೃಗಯೋಹೋ ಧೃತಂ. ಒಂದು ಜಿಂಕೆ, ಹೆಣ್ಣು ಜಿಂಕೆ ಬೇಡನಿಗೆ ಭಯಗೊಂಡು ವೇಗವಾಗಿ ಓಡಿ ಹೋಗುವಂತೆ ಅಂತ. ಒಂದು ಹೆಣ್ಣು ಜಿಂಕೆ ಬೇಡ ಬಾಣ ಬಿಡ್ಲಿಕ್ಕೆ ಬಂದಾಗ ಭಯದಿಂದ ಹೇಗೆ ಹೆದರಿ ಓಡಿ ಹೋಗ್ತದೋ ಅದರಂತೆ ಇವಳು ಹೆಣ್ಣು ರೂಪ ಹಸುವಿನ ರೂಪವನ್ನ ತಾಳಿ ಈ ಪೃಥು ಮಹಾರಾಜನ ಬಾಣಕ್ಕೆ ಹೆದರಿ ಓಡಿ ಹೋಗ್ತಾ ಇದ್ದಾಳೆ. ಪ್ರವೇಪಮಾನಾ ಧರಣಿ ನಿಶಮ್ಯೋದಾಯುಧಂ ಚತಂ ಗೌಸತ್ಯಪಾದ್ರವದ್ಭೀತಾ ಮೃಗೀವ ಮೃಗಯೋರ್ಧೃತಂ ತಾಮೇವಾನ್ವವ್ರಜದ್ವೈನ್ಯಃ ಕುಪಿತೋತ್ಯರುಣೇ ಕ್ಷಣಃ ಶರಂ ಧನುಷಿ ಸಂಧಾಯ ಯತ್ರ ಯತ್ರ ಪಲಾಯತಿ. ಆ ಭೂದೇವಿ ಗೋರೂಪವನ್ನ ತಾಳಿ ಓಡಿ ಹೋಗ್ತಾ ಇದ್ದಾಳೆ. ಪೃಥು ಮಹಾರಾಜನಿಗೆ ಕೋಪದಿಂದ ಕಣ್ಣುಗಳೆಲ್ಲ ಕೆಂಪಾಗಿದ್ದಾವೆ. ಬಿಲ್ಲಿಗೆ ಬಾಣವನ್ನ ಹೂಡಿ ಅವಳು ಎಲ್ಲೆಲ್ಲಿ ಓಡಿ ಹೋಗ್ತಾಳೋ ಅಲ್ಲಿಗೆ ಅವಳನ್ನು ಅಟ್ಟಿಸಿಕೊಂಡು ಇವನು ಕೂಡ ಹೋಗ್ತಾ ಇದ್ದಾನೆ. ತಾಮೇವಾನ್ವದ್ರವದ್ವೈನ್ಯಃ ಕುಪಿತೋತ್ಯರುಣೇ ಕ್ಷಣಃ ಶರಂ ಧನುಷಿ ಸಂಧಾಯ ಯತ್ರ ಯತ್ರ ಪಲಾಯತಿ ಸಾ ದಿಶೋ ವಿದಿಶೋ ದೇವಿ ರೋದಸಿ ಚಾಂತರಂ ತಯೋಃ ಧಾವಂತಿ ತತ್ರ ತತ್ರೈನಂ ದದರ್ಶಾನೂದ್ಯತಾಯುಧಂ. ಆ ಗೋರೂಪವನ್ನ ತಾಳಿರ್ತಕ್ಕಂತಹ ಭೂದೇವಿ ಹೆದರಿ ದಿಕ್ಕು ವಿದಿಕ್ಕುಗಳಿಗೆಲ್ಲ ಓಡಿ ಹೋಗ್ತಾ ಇದ್ದಾಳೆ. ಭೂಮಿ ಅಂತರಿಕ್ಷಗಳಿಗೆ ಮಧ್ಯದಲ್ಲಿ ಆಕಾಶಕ್ಕೆ ಎಲ್ಲೆಲ್ಲಿಗೆ ಹೋಗ್ತಾಳೋ ಅಲ್ಲೆಲ್ಲ ಇವನು ಆಯುಧವನ್ನ ಹಿಡ್ಕೊಂಡು ಹಿಂದೆನೇ ಓಡಿ ಬರ್ತಾ ಇದ್ದಾನೆ. ಎಲ್ಲಿ ಹೋದರೂ ಬಿಡ್ತಾ ಇಲ್ಲ. ತತ್ರ ತತ್ರ ಏನಂ ಧಾವಂತಿ ಏನಂ, ಎಲ್ಲೆಲ್ಲಿ ಅವಳು ಓಡಿ ಹೋಗ್ತಾಳೋ ಅಲ್ಲೆಲ್ಲ ಹಿಂದಿನಿಂದ ಅಟ್ಟಿಸ್ಕೊಂಡು ಬರ್ತಾನೆ ಇದ್ದಾನೆ. ದಿಶಃ ವಿದಿಶಃ ತಯೋಹೋ ಅಂತರಂ ಅಂತ, ದಿಕ್ಕು ವಿದಿಕ್ಕುಗಳು, ಆಮೇಲೆ ಭೂಮಿ ಆಕಾಶಗಳ ಮಧ್ಯಭಾಗ, ಆಕಾಶ ಭೂಮಿ ಅಂತರಿಕ್ಷಗಳ ಮಧ್ಯಭಾಗ ಆಕಾಶ ಅಂತರ್ಥ. ಹೀಗೆ ಅವಳು ಎಲ್ಲೆಲ್ಲಿ ಪಲಾಯನ ಮಾಡಿ ಹೋಗ್ತಾ ಇದ್ದಾಳೋ ಅಲ್ಲೆಲ್ಲ ಕಡೆಯಲ್ಲಿ ಹಿಂದಿನಿಂದ ಆಯುಧವನ್ನು ಹಿಡಿದುಕೊಂಡು ಉದ್ಯತಾಯುಧಂ ಆಯುಧವನ್ನ ಎತ್ತಿಕೊಂಡು ಪೃಥು ಮಹಾರಾಜ ಬರ್ತಾ ಇರೋದನ್ನ ದದರ್ಶ ನೋಡಿದ್ಲು ಆ ಭೂದೇವಿ. ಎಲ್ಲಿ ಹೋದರೂ ಹಿಂದಿನಿಂದ ಇವನು ಬರ್ತಾನೆ ಇದ್ದಾನೆ ಆಯುಧವನ್ನು ಹಿಡ್ಕೊಂಡು. ಸಾದಿಶೋ ವಿದಿಶೋ ದೇವಿ ರೋದಸಿ ಚಾಂತರಂ ತಯೋಃ
ಧಾವಂತಿ ತತ್ರ ತತ್ರೈನಂ ದದರ್ಶಾನೋದ್ಯತಾಯುಧಂ ಲೋಕೇನಾವಿಂದ ತತ್ರಾಣಂ ವೈನ್ಯಾನ್ ಮೃತ್ಯೋರಿವ ಪ್ರಜಾಃ ತ್ರಸ್ತಾ ತದಾ ನಿವವೃತೆ ಹೃದಯೇನ ವಿದೂಯತಾ. ಪೃಥು ಮಹಾರಾಜ ಬಾಣವನ್ನು ಹಿಡ್ಕೊಂಡು ಬರ್ತಾನೆ ಇದ್ದಾನೆ. ಎಲ್ಲಿ ಹೋದರೂ ಕೂಡ ಹಿಂದಿನಿಂದ ಅಟ್ಟಿಸ್ಕೊಂಡು ಬರ್ತಾ ಇರೋದನ್ನು ನೋಡಿದ್ಲು. ಅವಳಿಗೆ ತಪ್ಪಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಮನುಷ್ಯರನ್ನ ಮೃತ್ಯುವಿನಿಂದ ಯಾರೂ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪೃಥು ಮಹಾರಾಜನಿಂದ ಭೂಮಿಗೂ ಮತ್ತು ಲೋಕದಲ್ಲಿ ಯಾರಿಂದಲೂ ಇಂದ್ರಾದಿ ದೇವತೆಗಳಿಂದಲೂ ರಕ್ಷಣೆ ಸಿಗಲಿಲ್ಲ. ಯಾರಿಂದಲೂ ಕೂಡ ರಕ್ಷಿಸ್ಲಿಕ್ಕಾಗಲಿಲ್ಲ ಆ ಭೂಮಿಯನ್ನ. ಆವಾಗ ಅವಳಿಗೆ ತುಂಬ ಭಯ ಆಗಿದೆ. ಭಯದಿಂದ ದುಃಖ ತುಂಬಿದ ಹೃದಯದಿಂದ ಹಿಂತಿರುಗಿದ್ಲಂತೆ. ವಿದೂಯತಾ ಹೃದಯೇನ ನಿವವ್ರತೆ, ದುಃಖ ತುಂಬಿರ್ತಕ್ಕಂತಹ ಹೃದಯದಿಂದ ಹಿಂತಿರುಗಿ ಬಂದಿದ್ದಾಳೆ. ಎಲ್ಲಿ ಹೋದರೂ ಕೂಡ ಯಾರೂ ರಕ್ಷಣೆ ಮಾಡಲಿಲ್ಲ. ಮೃತ್ಯೋರಿವ ಪ್ರಜಾಹ ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಮನುಷ್ಯರನ್ನ ಮೃತ್ಯುವಿನಿಂದ ಹೇಗೆ ಯಾರೂ ಪಾರು ಮಾಡಲಿಕ್ಕೆ ಸಾಧ್ಯ ಇಲ್ವೋ, ಮೃತ್ಯು ಧಾವಿಸಿ ಬಂತೋ, ಯಾರು ಏನು ಮಾಡಿದರೂ ಕೂಡ ಆ ಮೃತ್ಯುವಿನಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜನಗಳಿಗೆ. ಹಾಗೆ ಈ ಪೃಥು ಮಹಾರಾಜನಿಂದ ಭೂಮಿಗೆ ಯಾರೂ ರಕ್ಷಣೆ ಮಾಡಲಿಕ್ಕಾಗಲಿಲ್ಲ. ಯಾವ ದೇವತೆಗಳು ಕೂಡ ರಕ್ಷಣೆ ಮಾಡಲಿಕ್ಕಾಗಲಿಲ್ಲಂತೆ. ಹಾಗಾಗಿ ಹಿಂತಿರುಗಿ ಬಂದಿದ್ದಾಳೆ. ಬಹಳ ದುಃಖದಿಂದ, ಭಯದಿಂದ, ದುಃಖದಿಂದ ಹಿಂತಿರುಗಿ ಬಂದಿದ್ದಾಳೆ. ಲೋಕೆ ನಾವಿಂದ ತತ್ರಾಣಂ ವೈನ್ಯಾನ್ ಮೃತ್ಯೋರಿವ ಪ್ರಜಾಃ ತ್ರಸ್ತಾ ತದಾ ನಿವವೃತೆ ಹೃದಯೇನ ವಿದೂಯತಾ. ಉವಾಚಾಥ ಮಹಾಭಾಗಂ ಧರ್ಮಜ್ಞಾಪನ್ನವತ್ಸಲ ತ್ರಾಹಿ ಮಾಮಪಿ ಭೂತಾನಾಂ ಪಾಲನೇವ ಸ್ಥಿತೋ ಭವಾನ್. ಹಿಂತಿರುಗಿ ಬಂದು ಭೂದೇವಿ ಈ ಪೃಥು ಮಹಾರಾಜನ ಹತ್ತಿರನೇ ಮೊರೆ ಇಟ್ಟಿದ್ದಾಳೆ. ಯಾರೂ ಕಾಪಾಡಲಿಲ್ಲ ಅವಳನ್ನ. ಎಲ್ಲಿ ಹೋದರೂ ಕೂಡ ಯಾರೂ ರಕ್ಷಣೆ ಮಾಡೋರು ಇರಲಿಲ್ಲ. ಕೊನೆಗೆ ಮಹಾಭಾಗ್ಯಶಾಲಿಯಾಗಿರ್ತಕ್ಕಂತಹ ಪೃಥು ಮಹಾರಾಜನನ್ನೇ ಶರಣಾಗತಳಾಗಿದ್ದಾಳೆ. ಮಹಾಭಾಗಂ ಅಂತ. ಪೃಥು ಮಹಾರಾಜ ಮಹಾಭಾಗ, ಮಹಾಭಾಗ್ಯಶಾಲಿಯಾಗಿದ್ದಾನೆ. ಅಂತಹ ಭಾಗ್ಯಶಾಲಿಯಾದ ಪೃಥುವನ್ನೇ ಅವಳು ಶರಣಾಗತಳಾಗಿ ಬೇಡ್ಕೋತಾ ಇದ್ದಾಳೆ. ಶರಣಾಗತ ವತ್ಸಲ, ಧರ್ಮಜ್ಞ, ನನ್ನನ್ನು ಕಾಪಾಡು ಅಂತ ಕೇಳ್ಕೊಳ್ತಾ ಇದ್ದಾಳೆ. ತ್ರಾಹಿ ಮಾಂ ಭೂತಾನಾಂ ಪಾಲನೆ ಅವಸ್ಥಿತಃ ಭವಾನ್. ನೀನು ಎಲ್ಲ ಜನರನ್ನು ಕೂಡ ಕಾಪಾಡಬೇಕು ಅಂತ ನಿಂತುಕೊಂಡಿದ್ದಿ. ಅಂತಹ ನೀನು ನನ್ನನ್ನು ಕಾಪಾಡು ಅಂತ ಕೇಳ್ಕೊಳ್ತಾಳೆ. ಎಲ್ಲ ಪ್ರಜೆಗಳನ್ನ ರಕ್ಷಣೆ ಮಾಡಬೇಕು ಅಂತ ಪಣತೊಟ್ಟು ನಿಂತವನು ನೀನು. ಧರ್ಮಜ್ಞನಾಗಿದ್ದಿ. ಆಪನ್ನ ವತ್ಸಲ, ಶರಣಾಗತರಾಗಿ ಬಂದವರನ್ನ ರಕ್ಷಣೆ ಮಾಡ್ತಕ್ಕಂಥವನು ನೀನು. ಶರಣಾಗತ ರಕ್ಷಕ, ಶರಣಾಗತ ವತ್ಸಲ ಮತ್ತು ಧರ್ಮಜ್ಞ, ಧರ್ಮವನ್ನು ತಿಳಿದವನಾಗಿದ್ದಿ. ಪ್ರಜಾನಾಂ ಪಾಲನೆ, ಭೂತಾನಾಂ ಪಾಲನೆ ಅವಸ್ಥಿತಃ, ಎಲ್ಲ ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು ಅಂತಲೇ ನಿಂತವನು ನೀನು. ಅಂತಹ ನೀನು ನನ್ನನ್ನು ಕೂಡ ಕಾಪಾಡು, ರಕ್ಷಣೆ ಮಾಡು ನನ್ನನ್ನ ಅಂತ ಆ ಪೃಥುವನ್ನು ಬೇಡ್ಕೊಳ್ತಾ ಇದ್ದಾಳೆ ಭೂದೇವಿ.
ಉವಾಚಾಥ ಮಹಾಭಾಗಂ ಧರ್ಮಜ್ಞಾಪನ್ನವತ್ಸಲ ತ್ರಾಹಿ ಮಾಮಪಿ ಭೂತಾನಾಂ ಪಾಲನೆ ವಸ್ಥಿತೋ ಭವಾನ್. ಏನು ಸತ್ವಂ ಜಿಘಾಂಸಸೆ ಕಸ್ಮಾತ್ ದೀನಾನಾಮಕೃತ ಕಿಲ್ಬಿಷಾಂ ದೀನಾಮಕೃತ ಕಿಲ್ಬಿಷಾಂ ಅಹನಿಷ್ಯತ್ ಕಥಂ ಯೋಷಾಂ ಧರ್ಮಜ್ಞ ಇತಿ ಯೋ ಮತಃ. ಭೂದೇವಿ ಈ ಮಾತನ್ನ ಪೃಥು ಮಹಾರಾಜನ ಹತ್ರ ಹೇಳ್ತಾ ಇದ್ದಾಳೆ. ಎಲೆ ರಾಜನೇ, ನಾನೇನೂ ಅಪರಾಧ ಮಾಡಿಲ್ಲ, ದೀನಳಾಗಿ ಇದ್ದೇನೆ, ನನ್ನನ್ನ ಯಾಕೆ ನೀನು ಕೊಲ್ಲಬೇಕು ಅಂತ ಹೊರಟಿದಿ ಅಂತ ಕೇಳ್ತಾಳೆ. ದೀನಾಂ, ನಾನು ದೀನಳಾಗಿದ್ದೇನೆ. ಅಕೃತ ಕಿಲ್ಬಿಷಾಂ ಅಂದ್ರೆ ಯಾವ ಅಪರಾಧಗಳು ಕೂಡ ನನ್ನಲ್ಲಿ ಇಲ್ಲ, ನಿರಪರಾಧಿಯಾಗಿದ್ದೇನೆ. ನಿರಪರಾಧಿಯಾದಂತಹ ನನ್ನನ್ನು ನೀನು ಕೊಲ್ಲಬೇಕು ಅಂತ ಯಾಕೆ ಹೊರಟಿದ್ದಿ? ನೀನು ಧರ್ಮಜ್ಞ ಅಂತ ಪ್ರಸಿದ್ಧನಾಗಿರ್ತಕ್ಕಂಥವನು ನೀನು. ಧರ್ಮಜ್ಞ ಇತಿಯೋ ಮತಃ, ಧರ್ಮವನ್ನ ತಿಳಿದವನು ಅಂತ ಪ್ರಸಿದ್ಧನಾಗಿರ್ತಕ್ಕಂಥವನು ನೀನು. ಹೀಗಿರುವಾಗ ಒಂದು ಹೆಣ್ಣಾದ ನನ್ನನ್ನ ನೀನು ಹೇಗೆ ಕೊಲ್ತಿದಿ ಅಂತ ಕೇಳ್ತಾಳೆ. ಕಥಂ ಯೋಷಾಂ ಅಹನಿಷ್ಯತ್, ಧರ್ಮಜ್ಞನಾದವನು ಒಂದು ಹೆಣ್ಣನ್ನ ಸಂಹಾರ ಮಾಡ್ತಾನೇನು? ನಾನು ದೀನಳಾಗಿದ್ದೇನೆ, ನಿರಪರಾಧಿಯಾಗಿದ್ದೇನೆ, ಅಂತಹ ನನ್ನನ್ನ, ಹೆಣ್ಣಾಗಿರ್ತಕ್ಕಂತಹ ನನ್ನನ್ನ ನೀನು ಧರ್ಮವನ್ನ ತಿಳಿದವನು ಹೇಗೆ ತಾನೇ ಸಂಹಾರ ಮಾಡಲಿಕ್ಕೆ ಸಾಧ್ಯ? ಯಾಕೆ ನನ್ನನ್ನ ನೀನು ಕೊಲ್ಲಬೇಕು ಅಂತ ಬಂದಿದ್ದಿ ಅಂತ ಕೇಳ್ತಾಳೆ ಭೂದೇವಿ. ಸತ್ವಂ ಜಿಘಾಂಸಸೆ ಕಸ್ಮಾತ್ ದೀನಾಮಕೃತ ಕಿಲ್ಬಿಷಾಂ ಅಹನಿಷ್ಯತ್ ಕಥಂ ಯೋಷಾಂ ಧರ್ಮಜ್ಞ ಇತಿ ಯೋ ಮತಃ. ಪ್ರಹರಂತಿ ನ ವೈ ಸ್ತ್ರೀಷು ಗತಾಗಸ್ವಪಿ ಜಂತವಃ ಕಿಂ ಪುನಸ್ತ್ವದ್ವಿಧಾ ರಾಜನ್ ಕರುಣಾ ದೀನವತ್ಸಲಾಃ. ಈ ಪೃಥು ಮಹಾರಾಜನನ್ನ ಭೂದೇವಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ. ನಾನು ದೀನಳು ಮತ್ತು ನಿರಪರಾಧಿಯಾಗಿದ್ದೇನೆ. ನಾನು ಒಂದು ಹೆಣ್ಣು. ಹೆಣ್ಣಾದ ನನ್ನನ್ನ ನೀನು ಹೇಗೆ ಕೊಲ್ಲುತ್ತಿದ್ದೀ? ಧರ್ಮಜ್ಞ ನೀನು, ಧರ್ಮವನ್ನ ತಿಳಿದವನು ಅಂತ ಹಿಂದೆ ಹೇಳಿದ್ಲು. ಅದಕ್ಕೆ ಅವಳು ಹೇಳ್ತಾಳೆ, ಸ್ತ್ರೀಯರು ತಪ್ಪು ಮಾಡಿದರೆ, ಒಂದು ವೇಳೆ ಹೆಂಗಸರು ತಪ್ಪು ಮಾಡಿದರೂ ಕೂಡ ಅವರ ಮೇಲೆ ಸಾಮಾನ್ಯ ಜನರು ಕೂಡ ಕೈ ಮಾಡೋದಿಲ್ಲ. ಒಂದು ಹೆಣ್ಣು ಅವಳು ತಪ್ಪು ಮಾಡಿದ್ರೂ ಕೂಡ ಒಬ್ಬ ಸಾಮಾನ್ಯ ಜನರು ಯಾರೂ ಕೂಡ ಅವರ ಮೇಲೆ ಕೈ ಮಾಡೋದಿಲ್ಲ. ಅಂದ ಮೇಲೆ ನೀನು ರಾಜ ಅಷ್ಟೇ ಅಲ್ಲ, ದೀನವತ್ಸಲ, ಕರುಣಾಳು, ಅಂತಹ ಪ್ರಸಿದ್ಧನಾದ ರಾಜ ನೀನು. ಕರುಣಾಳುವಾಗಿದ್ದಿ, ದೀನವತ್ಸಲನಾಗಿದ್ದಿ, ಅಂತಹ ರಾಜನಾದ ನೀನು ಸ್ತ್ರೀಯರ ಮೇಲೆ ಕೈ ಮಾಡಬಹುದಾ? ನಿನ್ನಂಥವರ ವಿಷಯದಲ್ಲಿ ಏನು ಹೇಳೋದಿದೆ? ಕಿಂ ಪುನಃ ಅಂತಾಳೆ. ಒಬ್ಬ ಸಾಮಾನ್ಯ ಮನುಷ್ಯರು ಕೂಡ ಅಪರಾಧ ಮಾಡಿದ್ರೂ ಕೂಡ ಒಂದು ಹೆಣ್ಣಿನ ಮೇಲೆ ಕೈ ಮಾಡೋದಿಲ್ಲ. ಹಾಗಿರುವಾಗ ನಾನು ನಿರಪರಾಧಿ, ಒಂದು ಹೆಣ್ಣು, ನಿನ್ನಂತಹ ಮಹಾರಾಜ, ದೀನವತ್ಸಲನಾದ ಕರುಣಾಮಯ್ಯಾದ ಮಹಾರಾಜ ನನ್ನಂತಹ ಹೆಣ್ಣಿನ ಮೇಲೆ ಕೈ ಮಾಡಬಹುದಾ
ಅಂತ ಕೇಳ್ತಾ ಇದ್ದಾಳೆ. ಪ್ರಹರಂತಿ ನ ವೈ ಸ್ತ್ರೀಷು ಗತಾಗಸ್ವಪಿ ಜಂತವಃ ಕಿಂ ಪುನಸ್ತ್ವದ್ವಿಧಾ ರಾಜನ್ ಕರುಣಾ ದೀನವತ್ಸಲಾಃ ಮಾಂ ನಿಹತ್ಯಾಜರಾಂ ನಾವಂ ಯತ್ರ ವಿಶ್ವಂ ಪ್ರತಿಷ್ಠಿತಂ ಆತ್ಮಾನಂ ಚ ಪ್ರಜಾಶ್ಚೇಮಾಃ ಕಥಮಂಭಸಿ ಧಾಸ್ಯಸಿ. ಮತ್ತೆ ಅವಳು ಹೇಳ್ತಾಳೆ ಭೂದೇವಿ, ನಾನು ಯಾವತ್ತೂ ಕೂಡ ಹಡಗಿನಂತೆಯೇ ಇರ್ತೇನೆ ಅಂತಾಳೆ. ಹಡಗು ಅದು ಎಂಥದ್ದು ಅಂದ್ರೆ ದೃಢವಾದ ಒಂದು ಹಡಗು. ಅದು ಯಾವತ್ತೂ ಶಿಥಿಲವಾಗೋದಿಲ್ಲ, ಹಳೇದಾಗೋದಿಲ್ಲ. ಅಂತಹ ಹಡಗು ಅಂತ. ಹಡಗು ಎಲ್ಲರನ್ನೂ ಕೂಡ ತನ್ನಲ್ಲಿ ಕೂಡಿಸಿಕೊಂಡು ಸಮುದ್ರವನ್ನು ದಾಟಿಸ್ತದೆ. ಆ ಹಡಗು ದೃಢವಾಗಿರ್ತದೆ, ಶಿಥಿಲವಾಗಿ ಇರಬಾರ್ದು, ಮತ್ತು ಹೊಸದು, ಹಳೇದು ಅಲ್ಲ. ಅಂಥ ಹಡಗು ನಾನು ಅಂತಾಳೆ. ನೀರಿನ ಮೇಲೆ ನನ್ನ ಆಶ್ರಯದಲ್ಲಿ ಇಡೀ ಜಗತ್ತೇ ನಿಂತಿದೆ ಅಂತಾಳೆ. ನೀರಿನ ಮೇಲೆ ಹಡಗು ಇದ್ರೆ ಆ ಹಡಗಿನಲ್ಲಿ ಎಲ್ಲರೂ ಕೂಡ ಸುಖವಾಗಿ ಇರ್ತಾರೆ. ನೀರಿನ ಮೇಲಿದ್ದೇವೆ ಅನ್ನೋದೇ ಗೊತ್ತಾಗೋದಿಲ್ಲ. ಆ ನೀರಿನ ಮೇಲೆ ಹಡಗಿನಲ್ಲಿ ಎಲ್ಲರೂ ಕೂಡ ಹೇಗೆ ಸುಖವಾಗಿ ಇರ್ತಾರೋ, ಎಲ್ಲರೂ ಆ ಹಡಗನ್ನು ಆಶ್ರಯಿಸಿಕೊಂಡು ಬದುಕ್ತಾರೋ, ಹಾಗೆ ನಾನು ನೀರಿನ ಮೇಲೆ ನಿಂತಹ ಹಡಗಿನಂತೆ ಇದ್ದೇನೆ. ನಾನು ಎಂಥ ಹಡಗು ಅಂದ್ರೆ ಅದು ಯಾವತ್ತೂ ಶಿಥಿಲವಾಗೋದಿಲ್ಲ, ಯಾವತ್ತೂ ಹಳೇದಾಗೋದಿಲ್ಲ, ದೃಢವಾಗಿ ಇರ್ತಕ್ಕಂತಹ ಹಡಗದು. ಅಂತಹ ಹಡಗಿನಂತೆ ನಾನು ನೀರಿನ ಮೇಲೆ ನಿಂತಿದ್ದೇನೆ. ನನ್ನನ್ನು ಆಶ್ರಯಿಸಿಕೊಂಡು ಇಡೀ ಜಗತ್ತೇ ನಿಂತಿದೆ. ಅಂತಹ ನನ್ನನ್ನು ನೀನು ಸಂಹಾರ ಮಾಡಿ ನೀನು ನಿನ್ನನ್ನೂ ನಿನ್ನ ಪ್ರಜೆಗಳನ್ನೂ ನೀರಿನಲ್ಲಿ ಮುಳುಗದಂತೆ ಹೇಗೆ ಧಾರಣೆ ಮಾಡ್ತಿದ್ದೀ ಅಂತ ಕೇಳ್ತಾಳೆ. ನಾನು ಎಲ್ಲರನ್ನೂ ಕೂಡ, ಇಡೀ ಜಗತ್ತನ್ನೇ ನನ್ನ ಆಶ್ರಯದಲ್ಲಿ ಇಟ್ಟುಕೊಂಡಿದ್ದೇನೆ. ಹಡಗಿನಂತೆ ನೀರಿನ ಮೇಲೆ ನಾನು ನಿಂತು ಹಡಗಿನಂತೆ ಎಲ್ಲರನ್ನೂ ನನ್ನ ಆಶ್ರಯದಲ್ಲಿ ನಾನು ಇಟ್ಟುಕೊಂಡಿದ್ದೇನೆ. ನನ್ನನ್ನು ನೀನು ಸಂಹಾರ ಮಾಡಿ ನೀನು ನೀರಿನ ಒಳಗೆ ಮುಳುಗದಂತೆ ಇವ್ರನ್ನೆಲ್ಲ ಹೇಗೆ ನೋಡ್ಕೊಳ್ತಿದ್ದೀ ಅಂತ ಕೇಳ್ತಾಳೆ. ನೀನಾಗಲಿ ಅಥವಾ ನಿನ್ನ ಪ್ರಜೆಗಳಾಗಲಿ ಎಲ್ಲರನ್ನೂ ಕೂಡ ನೀರಿನಲ್ಲಿ ಮುಳುಗದೇ ಇರುವಂತೆ ಹೇಗೆ ನೀನು ಧಾರಣೆ ಮಾಡ್ತಿದ್ದೀ? ಆದ್ದರಿಂದ ನನ್ನನ್ನು ಕೊಲ್ಲಬೇಡ ಅಂತ ಹೇಳ್ತಾ ಇದ್ದಾಳೆ ಭೂದೇವಿ. ಮಾಂ ನಿಹತ್ಯಾಜರಾಂ ನಾವಂ ಯತ್ರ ವಿಶ್ವಂ ಪ್ರತಿಷ್ಠಿತಂ ಆತ್ಮಾನಂಚ ಪ್ರಜಾಶ್ಚೇಮಾಃ ಕಥಮಂಭಸಿ ಧಾಸ್ಯಸಿ. ಇಷ್ಟು ಭೂದೇವಿ ಪೃಥು ಮಹಾರಾಜನನ್ನ ಕೇಳಿದಾಗ ಅದಕ್ಕೆ ಪೃಥು ಹೇಳ್ತಾ ಇದ್ದಾನೆ. ಪೃಥುರುವಾಚ ವಸುಧೇ ತ್ವಾಂ ಹನಿಷ್ಯಾಮಿ ಮಚ್ಛಾಸನ ಪರಾಂಗುಖೀಂ ಭಾಗಂ ಬರ್ಹಿಷಿ ಯಾವೃಂಕ್ತೆ ನತನೋಷಿ ಚನೋ ವಸು. ಪೃಥುರಾಜ ಆ ಭೂಮಿಯನ್ನು ಕುರಿತು ಹೇಳ್ತಾ ಇದ್ದಾನೆ. ಎಲೆ ಭೂಮಿಯೇ, ವಸುಧೇ, ನಾನು ನಿನ್ನನ್ನ ಕೊಲ್ತೇನೆ. ತ್ವಾಂ ಹನಿಷ್ಯಾಮಿ. ಯಾಕೆ? ನೀನು ನನ್ನ ಶಾಸನವನ್ನ ಉಲ್ಲಂಘನೆ ಮಾಡಿದ್ದಿ ಅಂತ. ಮಚ್ಛಾಸನ ಪರಾಂಗುಖೀಂ, ನನ್ನ ಶಾಸನವನ್ನ ಉಲ್ಲಂಘನೆ ಮಾಡಿರ್ತಕ್ಕಂತಹ ನಿನ್ನನ್ನ ನಾನು ಸಂಹಾರ ಮಾಡ್ತೇನೆ. ಮತ್ತೆ ಯಾಕೆ ಅಂದ್ರೆ ಯಜ್ಞದಲ್ಲಿ
ಕೊಡುವ ಹವಿರ್ಭಾಗವನ್ನು ನೀನು ಸ್ವೀಕಾರ ಮಾಡಿದ್ದಿ. ಯಜ್ಞ ಮಾಡುವಾಗ ಭೂಸ್ವಾಹ ಅಂತ ಯಾರು ಆಹುತಿಯನ್ನ ಕೊಡ್ತಾರೋ ಅದನ್ನ ಆ ಭೂಮಿ ಸ್ವೀಕಾರ ಮಾಡ್ತಾಳೆ. ಹಾಗಾಗಿ ನೀನು ಯಜ್ಞದಲ್ಲಿ ಭೂಸ್ವಾಹ ಎಂಬುದಾಗಿ ಕೊಡುವ ಆಹುತಿಯನ್ನ ಹವಿರ್ಭಾಗವನ್ನ ನೀನು ಸ್ವೀಕಾರ ಮಾಡಿದ್ದಿ. ಆದರೆ ನಮಗೆ ಧನ ಧಾನ್ಯ ಸಂಪತ್ತು ಮೊದಲಾದವುಗಳನ್ನು ಯಾವುದನ್ನು ನೀನು ಕೊಡ್ತಾ ಇಲ್ಲ ಅಂತ. ಇದು ಭೂದೇವಿ ಮಾಡಿದ ತಪ್ಪು. ದೇವತೆಗಳು ಯಜ್ಞದ ಭಾಗಗಳನ್ನು ಸ್ವೀಕಾರ ಮಾಡಿ ಸಂತುಷ್ಟರಾಗಿ ನಮಗೆ ಕಾಲಕ್ಕೆ ಕೊಡಬೇಕಾದ ಪದಾರ್ಥಗಳನ್ನು ಅವರು ಕೊಡ್ತಾರೆ. ಇದನ್ನೇ ಭಗವಂತ ಮಾಡಿದ ನಿಯಮ ಇದು. ಯಜ್ಞ ಅನ್ನೋದು ಇದಕ್ಕೆ ನಾನು ಸೃಷ್ಟಿ ಮಾಡಿದ್ದೇನೆ ಅಂತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಅನೇನ ಪ್ರಸವಿಷ್ಯಧ್ವಂ ಏಷವೋ ಸ್ವಿಷ್ಟ ಕಾಮಧುಕ್ ಅಂತ ಯಜ್ಞವನ್ನ ಸೃಷ್ಟಿ ಮಾಡಿದ ಭಗವಂತ ಹೇಳಿದ ಮಾತು. ಏಷವೋ ಸ್ವಿಷ್ಟ ಕಾಮಧುಕ್, ಈ ಯಜ್ಞ ಪ್ರೋವಾಚ ಪ್ರಜಾಪತಿ, ಈ ಯಜ್ಞವನ್ನು ನಾನು ಸೃಷ್ಟಿ ಮಾಡಿದ್ದೇನೆ. ಈ ಯಜ್ಞದಿಂದ ನೀವು ಬೇಕಾದ್ದನ್ನು ಪಡೀರಿ, ಅವರಿಗೆ ನೀವು ಆಹುತಿಗಳನ್ನು ಕೊಡಿ. ದೇವತೆಗಳು ಅದರಿಂದ ಸಂತುಷ್ಟರಾಗಿ ಅವರು ನಿಮಗೆ ಕಾಲಕ್ಕೆ ಮಳೆ ಬೆಳೆ ಮೊದಲಾದವುಗಳನ್ನು ಅವರು ಕೊಡ್ತಾರೆ. ಹೀಗೆ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯಥ ಅಂತ ಹೀಗೆ ಭಗವಂತ ಯಜ್ಞವನ್ನು ಸೃಷ್ಟಿ ಮಾಡಿ ನಮ್ಮಿಂದ ದೇವತೆಗಳಿಗೆ, ದೇವತೆಗಳಿಂದ ನಮಗೆ ಪರಸ್ಪರವಾಗಿ ಉಪಕಾರ. ನಾವು ದೇವತೆಗಳಿಗೆ ಆಹುತಿಗಳನ್ನು ಕೊಟ್ಟರೆ ಅದರಿಂದ ಸಂತುಷ್ಟರಾಗಿ ದೇವತೆಗಳು ನಮಗೆ ಬೇಕಾದ ವರಗಳನ್ನು ಅವರು ಕೊಡ್ತಾರೆ. ಹೀಗೆ ಪರಸ್ಪರವಾಗಿ ನೀವು ಒಬ್ಬರಿಗೊಬ್ಬರು ಉಪಕಾರಗಳನ್ನು ಮಾಡಿಕೊಳ್ಳ್ರಿ ಅಂತ ಹೇಳಿಯೇ ಯಜ್ಞವನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಅಂತ ಭಗವಂತ ಹೇಳಿದ್ದಾನೆ. ಹಾಗಾಗಿ ಇಲ್ಲಿ ಋತು ಮಹಾರಾಜ ಹೇಳ್ತಾನೆ, ಭೂಸ್ವಾಹ ಎಂಬುದಾಗಿ ಯಜ್ಞದಲ್ಲಿ ಕೊಡುವ ಆಹುತಿಯನ್ನು ನೀನು ಸ್ವೀಕಾರ ಮಾಡಿದ್ದಿ. ಆದರೆ ನಮಗೆ ನೀನು ವಸು ನ ತನೋಷಿ. ವಸು ಅಂದರೆ ಧನ ಧಾನ್ಯ ಮೊದಲಾದ ಸಂಪತ್ತು. ಆ ಭೂಮಿ ಕೊಡಬೇಕಾದಂತಹ ಧನಧಾನ್ಯ ಮೊದಲಾದ ಸಂಪತ್ತನ್ನ ಕೊಟ್ಟಿಲ್ಲ. ಅದನ್ನೆಲ್ಲಿ ಹೇಳ್ತಾ ಇದ್ದಾನೆ. ಧಾನ್ಯಾದಿ ರೂಪವಾದ ಸಂಪತ್ತನ್ನ ನೀನು ಕೊಟ್ಟಿಲ್ಲ. ಆದ್ರಿಂದ ನೀನು ಈಗ ತಪ್ಪಿತಸ್ಥಳಾಗಿದ್ದಿ. ಅವಳ ಹಿಂದೆ ನಂದೇನೂ ತಪ್ಪಿಲ್ಲ, ಅಕೃತ ಕಿಲ್ಬಿಷಾಂ ದೀನಾಂ ಅಂತ ಹೇಳಿದ್ಲು. ಅಕೃತ ಕಿಲ್ಬಿಷ ನಾನು ಅಂದ್ರೆ ಯಾವ ಅಪರಾಧವನ್ನು ನಾನು ಮಾಡಿಲ್ಲ, ದೀನಳಾಗಿದ್ದೇನೆ, ನನ್ನನ್ನು ಕೊಲ್ಲಬೇಡ ಅಂತ. ಅದಕ್ಕೆ ಪೃಥು ಮಹಾರಾಜ ಹೇಳ್ತಾ ಇದ್ದಾನೆ, ನೀನು ತಪ್ಪು ಮಾಡಿದ್ದಿ. ಯಜ್ಞದಲ್ಲಿ ಕೊಡುವ ಭಾಗವನ್ನು ಸ್ವೀಕಾರ ಮಾಡಿದ್ದಿ, ಆದರೆ ಸಂಪತ್ತನ್ನು ಕೊಡ್ತಾ ಇಲ್ಲ. ಆದ್ರಿಂದ ನಾನು ನಿನ್ನನ್ನ ಕೊಲ್ತೇನೆ. ನನ್ನ ಶಾಸನವನ್ನು ನೀನು ಉಲ್ಲಂಘನೆ ಮಾಡಿರೋ ಕಾರಣದಿಂದ ನಿನ್ನನ್ನು ಕೊಲ್ತೇನೆ ಅಂತ ಕಾರಣವನ್ನು ಕೊಡ್ತಾ ಇದ್ದಾನೆ. ವಸುಧೇ ತ್ವಾಂ ಹನಿಷ್ಯಾಮಿ ಮಚ್ಛಾಸನ ಪರಾಂಗುಖೀಂ ಭಾಗಂ ಬರ್ಹಿಷಿ ಯಾ ವೃಂಕ್ತೆ ನತನೋಷಿ ಚನೋ ವಸು. ಯವಸಂ ಜಗ್ಧ್ಯನುದಿನಂ ನೈವ ದೋಗ್ಧ್ಯೌಧ ಸಂಪಯಃ ತಸ್ಯಾಮೇವಂ ಹಿ ದುಷ್ಟಾಯಾಂ ದಂಡೋ ನಾತ್ರ ನಶಸ್ಯತೆ. ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾನೆ ಋತು ಮಹಾರಾಜ. ಒಂದು ಗೋವು ನಾವು ಪ್ರತಿ ದಿವಸ ಹಾಕಿದ ಹುಲ್ಲನ್ನು ತಿಂತದೆ. ಹುಲ್ಲು ಹಾಕ್ತಾ ಇರ್ತೇವೆ ಪ್ರತಿ ದಿವಸ. ಹಾಕಿದ ಹುಲ್ಲನ್ನ ಆ ಗೋವು ತಿಂತದೆ, ಆದರೆ ಹಾಲು ಮಾತ್ರ ಕೊಡೋದಿಲ್ಲ. ನಾವು ಹುಲ್ಲು ಹಾಕಿದ್ದನ್ನೆಲ್ಲ ತಿಂತದೆ, ಹಾಲು ಕೊಡೋದಿಲ್ಲ. ಇಂತಹ ದುಷ್ಟವಾದ ಗೋವಿನ ವಿಷಯದಲ್ಲಿ ದಂಡನೆ ಮಾಡೋದು ಸರಿಯಲ್ಲ ಅಂತಾನೆ. ಅದು ಗೋವು ಅದು ಹಾಲು ಕೊಡದೇ ಇದ್ರೂ ಕೂಡ
ನಾವು ಹಾಕಿದ ಹುಲ್ಲನ್ನು ದಿನ ತಿಂದು ನಮಗೆ ಹಾಲನ್ನು ಕೊಡದೇ ಇದ್ರೂ ಕೂಡ ಅದನ್ನು ನಾವು ದಂಡಿಸಬಾರದು. ಅದು ಧರ್ಮ ಅಲ್ಲ. ದುಷ್ಟಾಯಾಮ್ ಅಪಿ ಅಂತ. ಅದು ದುಷ್ಟವಾದ ಗೋವಾಗಿದ್ರೂ ಕೂಡ, ಯಾಕೆ ನಾವು ಹಾಕಿದ ಹುಲ್ಲನ್ನು ತಿಂದರೂ ಹಾಲು ಕೊಡೋದಿಲ್ಲ, ಆದ್ರಿಂದ ದುಷ್ಟವಾದ ಗೋವು. ಅಂತಹ ದುಷ್ಟವಾದ ಗೋವಿನ ವಿಷಯದಲ್ಲಿ ದಂಡನೆ ಮಾಡಬಾರದು, ಅದಕ್ಕೆ ದಂಡಿಸಬಾರದು. ಅದಕ್ಕೆ ನಾವು ದಂಡನೆ ಮಾಡೋದು ಅದು ಧರ್ಮ ಅಲ್ಲ, ಅದು ಯುಕ್ತ ಅಲ್ಲ. ನ ಶಸ್ಯತೆ ಯವಸಂ ಜಗ್ಧ್ಯನುದಿನಂ ನೈವ ದೋಗ್ಧ್ಯೌಧ ಸಂಪಯಃ ತಸ್ಯಾಮೇವಂ ಹಿ ದುಷ್ಟಾಯಾಂ ದಂಡೋ ನಾತ್ರ ನ ಶಸ್ಯತೆ ತ್ವಂ ಖಲ್ವೌಷಧಿ ಬೀಜಾನಿ ಪ್ರಾಕ್ಸೃಷ್ಟಾನಿ ಸ್ವಯಂಭುವ ನ ಮುಂಚಸ್ಯಾತ್ಮರುದ್ಧಾನಿ ಮಾಮವಜ್ಞಾಯ ಮಂದಧೀಹಿ. ಆದರೆ ನೀನು ಹಾಗಲ್ಲ. ಗೋವಿನ ವಿಷಯದಲ್ಲಾದರೆ ಸರಿ, ಆ ಗೋವು ಪ್ರತಿದಿನ ನಾವು ಹಾಕುವ ಹುಲ್ಲನ್ನು ತಿಂದು ಹಾಲನ್ನು ಕೊಡದೇ ಇದ್ದರೆ ಅದು ದುಷ್ಟವೇ. ಅಂತಹ ದುಷ್ಟವಾದ ಹಸುವನ್ನು ಅದು ಹಾಲು ಕೊಡದೇ ಇದ್ದರೂ ಕೂಡ, ಅದು ಅಪರಾಧವನ್ನು ಮಾಡಿದ್ರೂ ಕೂಡ ನಾವು ಅದನ್ನು ದಂಡನೆ ಮಾಡಬಾರದು, ಅದು ಸರಿಯಲ್ಲ. ಆದರೆ ನೀನು ಹಿಂದೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ ಧನ ಧಾನ್ಯ ಬೀಜ ಮೊದಲಾದವುಗಳನ್ನೆಲ್ಲ ನಿನ್ನಲ್ಲಿ ಹುದುಗಿಸಿಕೊಂಡಿಟ್ಟುಕೊಂಡಿದ್ದಿ. ನಿನ್ನೊಳಗಿದೆ ಎಲ್ಲ. ಧನ ಧಾನ್ಯ ಮೊದಲಾದ ಸಂಪತ್ತುಗಳೆಲ್ಲ ನಿನ್ನೊಳಗೆ ಇದೆ. ಅದನ್ನ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು. ಸ್ವಯಂಭುವ ಸೃಷ್ಟಾನಿ, ಬ್ರಹ್ಮದೇವರು ಹಿಂದೆ ಸೃಷ್ಟಿ ಮಾಡಿದ ಎಲ್ಲ ರೀತಿಯಾದ ಸಂಪತ್ತು ಕೂಡ ನಿನ್ನೊಳಗಿದೆ. ಅದನ್ನ ನೀನು ಕೊಡಬೇಕಾದದ್ದು ನಿನ್ನ ಧರ್ಮ. ನೀನು ನಿನ್ನ ಮಂದಬುದ್ಧಿಯಿಂದ ನನ್ನನ್ನ ಕಡೆಗಣಿಸ್ತಾ ಇದ್ದಿ ಅಂತಾನೆ ಪೃಥು ಮಹಾರಾಜ. ಈ ಪೃಥು ಮಹಾರಾಜನ ಆಳ್ವಿಕೆಯಲ್ಲಿ ನಾನು ಧನ ಧಾನ್ಯಗಳನ್ನು ಬೆಳೆಯೋದಿಲ್ಲ ಅಂತ ಹೇಳಿ ನನ್ನನ್ನು ನೀನು ತಿರಸ್ಕಾರ ಮಾಡ್ತಾ ಇದ್ದಿ. ಇದು ನಿಂದು ಮಂದಬುದ್ಧಿ ಅಂತಾನೆ. ಮಂದದೀಹಿ, ಮಂದಬುದ್ಧಿಯಿಂದ ನೀನು ಮಾಂ ಅವಜ್ಞಾಯ, ನನ್ನನ್ನು ನೀನು ತಿರಸ್ಕಾರ ಮಾಡ್ತಾ ಇದ್ದಿ. ಪೃಥುರಾಜನ ಆಳ್ವಿಕೆಯಲ್ಲಿ ನಾನು ಧಾನ್ಯಗಳನ್ನು ಬೆಳೆಯೋದಿಲ್ಲ ಅಂತ ಹೇಳಿ ನನ್ನನ್ನು ನೀನು ಅವಜ್ಞಾ ಮಾಡ್ತಾ ಇದ್ದಿ, ತಿರಸ್ಕಾರ ಮಾಡ್ತಾ ಇದ್ದಿ. ಪ್ರಜೆಗಳಿಗೆ ಧನ ಧಾನ್ಯ ಸಂಪತ್ತುಗಳನ್ನು ಕೊಡ್ತಾ ಇಲ್ಲ. ಆದ್ರಿಂದ ಇದು ನೀನು ಮಾಡಿದ ತಪ್ಪು ಅಂತ ತೋರಿಸಿಕೊಡ್ತಾ ಇದ್ದಾನೆ. ಗೋವಾದರೆ ಅದು ಹುಲ್ಲು ತಿಂತದೆ, ಹಾಲು ಕೊಡೋದಿಲ್ಲ. ಆದರೂ ಅಂತಹ ದುಷ್ಟ ಗೋವಿನ ವಿಷಯದಲ್ಲಿ ದಂಡನೆ ಮಾಡೋದು ಸರಿಯಲ್ಲ. ನೀನು ಹಾಗಲ್ಲ. ನೀನ್ ಹಿಂದೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ ಧನಧಾನ್ಯ ಸಂಪತ್ತುಗಳನ್ನೆಲ್ಲ ನಿನ್ನೊಳಗೆ ಅಡಗಿಸಿಕೊಂಡಿಟ್ಟುಕೊಂಡಿದ್ದಿ ನೀನು. ಈಗ ಈ ನನ್ನ ಆಳ್ವಿಕೆಯಲ್ಲಿ ಕೊಡಬಾರದು ಅಂತ ಮುಚ್ಚಿಟ್ಟುಕೊಂಡಿದ್ದಿ. ಧಾನ್ಯಗಳನ್ನು ಬೆಳೆಯೋದಿಲ್ಲ ಅಂತ ನನ್ನನ್ನು ನೀನು ತಿರಸ್ಕಾರ ಮಾಡ್ತಾ ಇದ್ದಿ. ಯಾರಿಗೂ ಕೂಡ ಧನಧಾನ್ಯ ಸಂಪತ್ತುಗಳನ್ನು ನೀನು ಬಿಟ್ಟು ಕೊಡ್ತಾ ಇಲ್ಲ. ತ್ವಂ ಖಲ್ವೌಷಧಿ ಬೀಜಾನಿ ಪ್ರಾಕ್ಸೃಷ್ಟಾನಿ ಸ್ವಯಂಭುವ ನ ಮುಂಚಸ್ಯಾತ್ಮರುದ್ಧಾನಿ ಮಾಮವಜ್ಞಾಯ ಮಂದಧೀಹಿ. ಅಮೋಷಾಂ ಕ್ಷುತ್ಪರೀತಾನಾಂ ಆರ್ತಾನಾಂ ಪರಿದೇವಿತಂ ಶಮಯಿಷ್ಯಾಮಿ ಮದ್ಬಾಣೈರ್ಭಿನ್ನಾಯಾಸ್ತವ ಮೇಧಸಾ. ಆದ್ರಿಂದ ನಾನು ನಿನ್ನನ್ನ ನನ್ನ ಬಾಣಗಳಿಂದ ತುಂಡು ಮಾಡಿ ಹಸ್ವೆಯಾಗಿರ್ತಕ್ಕಂತಹ ನೊಂದಿರ್ತಕ್ಕಂತಹ ಈ ಪ್ರಜೆಗಳ ಗೋಳನ್ನ ನಾನು ಪರಿಹಾರ ಮಾಡ್ತೇನೆ. ನಿನ್ನ ಕೊಬ್ಬಿನಿಂದ ನಾನು ಅದನ್ನ ಉಪಶಮನ ಮಾಡ್ತೇನೆ ಅಂತಾನೆ. ಶಮಯಿಷ್ಯಾಮಿ ತವ ಮೇಧಸ, ನಿನ್ನ ಮೇಧಸ್ಸಿನಿಂದ, ನಿನ್ನ ಕೊಬ್ಬು ಮೇಧಸ್ಸೇನಿದೆ ಅದರಿಂದ ನಿನ್ನನ್ನ ನನ್ನ ಬಾಣಗಳಿಂದ ತುಂಡು ಮಾಡಿ ನಿನ್ನ ಆ ಮೇಧಸ್ಸಿನಿಂದ ಎಲ್ಲ ಜನರ ಗೋಳನ್ನು ನಾನು ಉಪಶಮನ ಮಾಡ್ತೇನೆ.
ಯಾಕೆ ನೀನು ಅಪರಾಧಿಯಾಗಿದ್ದಿ. ನಿನ್ನೊಳಗೆ ಇರುವ ಈ ಧನ ಧಾನ್ಯಗಳನ್ನ ನನ್ನ ಕಾಲದಲ್ಲಿ ನನ್ನ ಪ್ರಜೆಗಳಿಗೆ ನೀನು ಕೊಡ್ತಾ ಇಲ್ಲ. ಆದ್ದರಿಂದ ನಾನು ನನ್ನ ಬಾಣದಿಂದ ತುಂಡು ಮಾಡಿ ಹಸಿದಿರ್ತಕ್ಕಂತಹ ನನ್ನ ಪ್ರಜೆಗಳಿಗೆ ನಿನ್ನ ಮೇಧಸ್ಸಿನಿಂದಲೇ ಅವರ ಹಸಿವೆಯನ್ನು ಉಪಶಮನ ಮಾಡ್ತೇನೆ ಅಂತಾನೆ. ಅಮೂಷಾಂ ಕ್ಷುತ್ಪರೀತಾನಾಂ ಆರ್ತಾನಾಂ ಪರಿದೇವಿತಂ ಶಮಯಿಷ್ಯಾಮಿ ಮದ್ಬಾಣೈಃ ಭಿನ್ನಾಯಾಸ್ತವ ಮೇಧಸಾ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ.